ನಮಸ್ಕಾರ ಸ್ನೇಹಿತರೆ. ಒಂದು ಅರಸಿ ಮಗು ಹುಟ್ಟಿಸಿ ತಾನೇ ನದಿಗೆ ಎಸೆದಳು. ರಾಜ ನೋಡಿದ, ಆದರೆ ಮಾತಾಡಲಿಲ್ಲ. ಮತ್ತೊಂದು ಮಗು ಹುಟ್ಟಿತು, ಅದನ್ನು ಎಸೆದಳು. ಹೀಗೆ ಒಂದೊಂದಾಗಿ 7 ಮಕ್ಕಳು ನದಿ ಪಾಲಾದರು. ರಾಜ ಮೌನ. ತಾಳಿ ನೋಡಿದ ಕಣ್ಣಲ್ಲಿ ನೀರು, ಎದೆಯಲ್ಲಿ ಬೆಂಕಿ, ಆದರೂ ಮಾತಾಡಲಿಲ್ಲ. 8ನೇ ಮಗು ಹುಟ್ಟಿದಾಗ ಆ ಅರಸಿ ಮತ್ತೆ ನದಿ ಕಡೆ ನಡೆದಳು. ಆ ಕ್ಷಣ ರಾಜ ನಿಲ್ಲಿಸಿದ. ಸಾಕು, ಇನ್ನು ಒಂದು ಮಗುವನ್ನು ನದಿಗೆ ಎಸೆಯಬೇಡ ಎಂದು ಹೇಳಿದ ಆ ಒಂದು ಮಾತಿನಿಂದ ಅರಸಿ ಅರಮನೆ ಬಿಟ್ಟು ಹೊರಟಳು. ಮಗುವನ್ನು ಎತ್ತಿಕೊಂಡು ಮಾಯವಾದಳು. ಮತ್ತು ಆ ಮಗುವೇ ಮಹಾಭಾರತದ ಅತ್ಯಂತ ದೊಡ್ಡ ಪಾತ್ರ ಆಯಿತು. ಇಂದು ನಾವು ಕೇಳಲಿರುವ ಕಥೆ ಮಹಾಭಾರತ ಹೇಗೆ ಶುರುವಾಯಿತು ಎಂಬ ಕಥೆ. ಶಾಪ, ಪ್ರೇಮ, ಮಾತಿನ ಬಂಧ, ತಾಯಿ ಪ್ರೀತಿ ಎಲ್ಲ ಬೆರೆತ ಮಹಾಕಥೆ. ಇದು ತ್ರೇತಾಯುಗದಲ್ಲಿ ಶುರುವಾಗಿ ದ್ವಾಪರ ಯುಗದ ಮಹಾಘಟನೆಯಲ್ಲಿ ಕೊನೆಯಾಗುವ ಕಥೆ. ಈ ಕಥೆ ಶುರುವಾಗುವುದು ಅರ್ಥ ಆಗಬೇಕಾದರೆ ಒಂದು ಜನ್ಮ ಹಿಂದೆ ಹೋಗಬೇಕು. ಒಂದು ದಿನ ಬ್ರಹ್ಮನ ಸಭೆ ನಡೆಯಿತು. ಎಲ್ಲ ದೇವತೆಗಳು ಸೇರಿದ್ರು. ಗಂಗಾದೇವಿ ಕೂಡ ಅಲ್ಲಿ ಬಂದಳು. ಆ ಸಭೆಯಲ್ಲಿ ಒಂದು ಗಾಳಿ ಬೀಸಿತು. ಗಂಗೆಯ ಮೇಲ್ವಸ್ತ್ರ ಸ್ವಲ್ಪ ಸರಿಯಿತು. ಸಭೆಯಲ್ಲಿದ್ದ ಎಲ್ಲ ದೇವತೆಗಳು ತಲೆ ತಗ್ಗಿಸಿದ್ರುತ ಮರ್ಯಾದೆ ತೋರಿಸಿ. ಆದರೆ ಮಹಾಭಿಷ ಮಾತ್ರ ಗಂಗೆಯನ್ನೇ ನೋಡುತ್ತಾ ನಿಂತ. ಗಂಗಾದೇವಿ ಕೂಡ ಆ ನೋಟ ಅನುಭವಿಸಿದಳು. ಬ್ರಹ್ಮ ಕೋಪ ತಾಳಿದ. ಮಹಾಭಿಷ ಸ್ವರ್ಗ ಸಭೆಯಲ್ಲಿ ಮರ್ಯಾದೆ ಮೀರಿ ವರ್ತಿಸಿದ. ಗಂಗೆ ಕೂಡ ಆ ಕ್ಷಣ ಮರ್ಯಾದೆ ಕಾಪಾಡಿಕೊಳ್ಳಲಿಲ್ಲ. ಬ್ರಹ್ಮ ಇಬ್ಬರಿಗೂ ಶಾಪ ನೀಡಿದ ಮಹಾಭಿಷ ಮನುಷ್ಯನಾಗಿ ಭೂಮಿಗೆ ಜನ್ಮ ತಾಳಬೇಕು. ಗಂಗೆ ಭೂಮಿಗೆ ಬಂದು ಅವನ ಹೃದಯ ಒಡೆದ ನಂತರ ಮಾತ್ರ ಸ್ವರ್ಗಕ್ಕೆ ಹಿಂದಿರುಗಲಿಕುದು ಎಂದು ಶಾಪ ನೀಡಿದ. ಮಹಾಭಿಷ ಮುಂದಿನ ಜನ್ಮದಲ್ಲಿ ಹಸ್ತಿನಾಪುರದ ರಾಜ ಶಂತನು ಆಗಿ ಜನ್ಮ ತಾಳಿದ. ಅದೇ ಶಾಪ ಮಹಾಭಾರತದ ಮೊದಲ ಅಧ್ಯಾಯ ತೆರೆಯಿತು. ಇದೇ ಸಮಯದಲ್ಲಿ ಸ್ವರ್ಗದಲ್ಲಿ ಮತ್ತೊಂದು ಮಹಾಘಟನೆ ನಡೆಯಿತು. ಸ್ವರ್ಗದಲ್ಲಿ 8 ವಸು ದೇವತೆಗಳಿದ್ದರು. ಇವರು ಸ್ವರ್ಗದಲ್ಲಿ ಸುಖದಿಂದ ಬಾಳುತ್ತಿದ್ದರು. ಒಂದು ದಿನ ಇವರು ತಮ್ಮ ಪತ್ನಿಯರ ಸಮೇತ ಭೂಮಿಯ ಮೇಲೆ ಸುತ್ತಾಡಲು ಬಂದರು. ತಿರುಗಾಡುತ್ತಾ ಮಹರ್ಷಿ ವಸಿಷ್ಠರ ಆಶ್ರಮ ಬಳಿ ಬಂದರು. ಆಶ್ರಮದ ಹೊರಗೆ ಒಂದು ಸಾಮಾನ್ಯ ಹಸು ಕಾಣಲಿಲ್ಲ. ನಂದಿನಿ ಎಂಬ ಆ ದಿವ್ಯ ಹಸು ಯಾರ ಮನದ ಆಸೆ ಕೇಳಿದರೂ ಈಡೇರಿಸಬಲ್ಲ ಅದ್ಭುತ ಹಸು. ವಸುಗಳ ಒಬ್ಬ ಪತ್ನಿ ಆ ಹಸು ಕಂಡಳು. ಅದರ ಸೌಂದರ್ಯ, ಅದರ ವಿಶೇಷ ಶಕ್ತಿ ಅವಳನ್ನ ಮೋಡಿ ಮಾಡಿತು. ಗಂಡ ಪ್ರಭಾಸನ ಬಳಿ ಕೇಳಿದಳು, ಆ ಹಸು ನನಗೆ ಬೇಕು. ಪ್ರಭಾಸ ಈತರ 7 ವಸುಗಳ ಸಹಾಯ ತೆಗೆದುಕೊಂಡು ಆ ಹಸು ಕದ್ದ. ವಸಿಷ್ಠ ಮಹರ್ಷಿ ಧ್ಯಾನ ಶಕ್ತಿಯಿಂದ ಕಳ್ಳರನ್ನು ಗುರುತಿಸಿದ. ತೀವ್ರ ಕೋಪ ಬಂತು. 8 ವಸುಗಳಿಗೆ ಶಾಪ ಕೊಟ್ಟತ್ತದೆ. ನೀವು ಮನುಷ್ಯರಾಗಿ ಭೂಮಿಯಲ್ಲಿ ಜನ್ಮ ತಾಳಬೇಕು. ವಸುಗಳು ಪಶ್ಚಾತ್ತಾಪಪಟ್ಟರು. ವಸಿಷ್ಠ ಶಾಂತ ಆದ. ಶಾಪ ಸಡಿಲ ಮಾಡಿದ 7 ಜನ ಹುಟ್ಟಿದ ಕ್ಷಣವೇ ಬಿಡುಗಡೆ ಪಡೆಯುತ್ತಾರೆ. ಆದರೆ ಮೂಲ ಅಪರಾಧಿ ಪ್ರಭಾಸ ಮಾತ್ರ ಇಡೀ ಜೀವನ ಭೂಮಿಯಲ್ಲಿ ಕಳೆಯಬೇಕು. ವಸುಗಳು ಆ ಭೂಮಿ ಜನ್ಮದ ಕಲ್ಪನೆಗೆ ನಡುಗಿದರು. ಸ್ವರ್ಗ ಬಿಟ್ಟು ಮನುಷ್ಯ ಆಗಿ ಹುಟ್ಟಬೇಕು, ಅಳಬೇಕು, ಕಷ್ಟಪಡಬೇಕು, ಸಾಯಬೇಕು. ಇದು ದೇವತೆಗಳಿಗೆ ಅತ್ಯಂತ ಭಯಂಕರ ಶಿಕ್ಷೆ. 8 ವಸುಗಳು ಗಂಗಾದೇವಿಯ ಬಳಿ ಹೋದರು. ಅಳುತ್ತ ಕೇಳಿದರು, ಅಂದು, ತಾಯಿ, ನಮ್ಮ ಶಾಪ ನಿನಗೆ ತಿಳಿದೆ. ನಾವು ಭೂಮಿಯಲ್ಲಿ ಒಂದು ಕ್ಷಣವೂ ಇರಲು ಬಯಸುವುದಿಲ್ಲ. ನೀನು ನಮ್ಮ ತಾಯಿಯಾಗಿ ಜನ್ಮ ನೀಡು ಮತ್ತು ಹುಟ್ಟಿದ ಕ್ಷಣ ನದಿಗೆ ಎಸೆದು ನಮ್ಮನ್ನು ಮುಕ್ತ ಮಾಡು. ಗಂಗೆ ಅವರ ನೋವು ಅರ್ಥ ಮಾಡಿಕೊಂಡಳು, ಒಪ್ಪಿದಳು. ಆದರೆ ಒಂದು ಮಾತು ಹೇಳಿದಳು. 7 ಜನ ಹುಟ್ಟಿದ ಕ್ಷಣ ನದಿಗೆ ಬಿಡ್ತೀನಿ. ಆದರೆ ಪ್ರಭಾಸ, ಅವನ ಶಾಪ ಇಡೀ ಜೀವನ. ಅವನ್ನು ನಾನು ಬೆಳೆಸಬೇಕು, ಶ್ರೇಷ್ಠ ವ್ಯಕ್ತಿ ಮಾಡಬೇಕು. ಆದರೆ ಅವನಿಗೆ ಎಂದಿಗೂ ಸಂಸಾರ ಇರಲ್ಲ, ಮಕ್ಕಳಿರಲ್ಲ. ವಸುಗಳು ಒಪ್ಪಿದ್ರು ಮತ್ತು ಅವರೆಲ್ಲ ಸೇರಿ ತಮ್ಮ ತಮ್ಮ ಅಂಶ ಪ್ರಭಾಸನಿಗೆ ನೀಡಿದರು. ಹಸ್ತಿನಾಪುರದ ರಾಜ ಶಂತನು ಸ್ವಭಾವದಲ್ಲಿ ಶ್ರೇಷ್ಠ, ಮನಸ್ಸಿನಲ್ಲಿ ಶುದ್ಧ. ಅವನ ಸ್ಪರ್ಶದಿಂದ ವೃದ್ಧರು ಯೌವನ ಪಡೆಯುತ್ತಿದ್ದರು ಎಂದು ಹೇಳುತ್ತಾರೆ. ಒಂದು ದಿನ ಶಂತನು ಬೇಟೆಗಾಗಿ ಕಾಡಿಗೆ ಹೋದ. ಗಂಗಾ ನದಿ ತೀರದಲ್ಲಿ ನಡೆದ. ಅಪ್ರತಿಮ ಸೌಂದರ್ಯದ ಸ್ತ್ರೀ ನದಿ ತೀರದಲ್ಲಿ ನಿಂತಿದ್ದಳು. ಆ ಸ್ತ್ರೀ ಬೇರೆ ಯಾರೂ ಅಲ್ಲ, ಗಂಗಾದೇವಿ ಮನುಷ್ಯ ರೂಪ ತಾಳದ್ದಳು. ಶಂತನು ಅವಳ ಸೌಂದರ್ಯ ಕಂಡು ಮಂತ್ರಮುಗ್ಧನಾದ. ಮದುವೆ ಕೋರಿದ. ಆದರೆ ಗಂಗೆ ಒಂದು ಷರತ್ತು ಹಾಕಿದಳು. ನೀನು ನನ್ನ ಮೂಲ ಯಾರು ಎಂದು ಕೇಳಬಾರದು. ನಾನು ಏನೇ ಮಾಡಿದರೂ ಪ್ರಶ್ನಿಸಬಾರದು. ಹೀಗೆ ಒಪ್ಪಿದರೆ ನಿನ್ನ ಜೊತೆ ಇರ್ತೇನೆ. ಒಂದು ಬಾರಿ ಪ್ರಶ್ನಿಸಿದ್ರೆ ಮಾನ, ತಕ್ಷಣ ಬಿಟ್ಟು ಹೋಗ್ತೇನೆ. ಶಂತನು ಹೃದಯ ತುಂಬಿ ಒಪ್ಪಿದ. ಪ್ರೀತಿ ಅವನ ಎಲ್ಲ ಪ್ರಶ್ನೆ ಮುಚ್ಚಿಸಿತ್ತು.
ಇಬ್ಬರ ವಿವಾಹ ಆಯಿತು. ಹಸ್ತಿನಾಪುರದ ಅರಮನೆ ಹೊಸ ರಾಣಿ ಬಂದ ಸಂಭ್ರಮದಲ್ಲಿ ಮಿಂದಿತು. ಕಾಲ ಕಳೆಯಿತು. ಗಂಗೆ ಗರ್ಭಿಣಿಯಾದಳು. ಶಂತನು ಸಂತೋಷಪಟ್ಟ. ಮಗನಿಗಾಗಿ ಕಾಯ್ದ. ಮಗು ಹುಟ್ಟಿತು. ಶಂತನು ಮಗುವನ್ನು ಕಂಡ. ಅದರ ಮೊದಲ ಅಳುವಿನ ದನಿ ಕೇಳಿ ಮನಸ್ಸು ಅರಳಿತು. ಆದರೆ ಗಂಗೆ ಮಗುವನ್ನು ಎತ್ತಿಕೊಂಡು ನದಿ ಕಡೆ ನಡೆದಳು. ಮಗುವನ್ನ ನದಿ ನೀರಿನಲ್ಲಿ ಬಿಟ್ಟಳು. ಶಂತನು ನೋಡಿದ. ಎದೆ ಬಿರಿಯಿತು. ಆದರೆ ಷರತ್ತು ನೆನಪಾಯಿತು. ಮಾತಾಡ್ಲಿಲ್ಲ. ಮಗು ನದಿ ಪಾಲಾಯಿತು. ಶಂತನು ಕಣ್ಣಲ್ಲಿ ನೀರು ತುಂಬಿ ನಿಂತ. ಗಂಗೆ ಪ್ರಾರ್ಥನೆ ಮಾಡಿ ಮಗುವನ್ನು ನದಿಗೆ ಅರ್ಪಿಸಿದಳು. ಅದು ಮರಣ ಅಲ್ಲ, ಮುಕ್ತಿ. ಆ ವಸು ಮತ್ತೆ ಸ್ವರ್ಗ ಸೇರಿತು. ಮತ್ತೆ ಮಗು ಹುಟ್ಟಿತು. ಮತ್ತೆ ನದಿ ಪಾಲು. ಶಂತನು ಪ್ರತಿ ಬಾರಿ ನೋಡಿದ. ಪ್ರತಿ ಬಾರಿ ಎದೆ ಒಡೆದು ಹೋಯಿತು. ಪ್ರತಿ ಬಾರಿ ಸುಮ್ಮನಿದ್ದದ. ಪ್ರತಿ ಬಾರಿ ಅಳಲಾಗದೆ ಅತ್ತ. ಪ್ರಶ್ನಿಸಲಾಗದೆ ಮೌನ ತಾಳಿದ. ಒಂದೊಂದಾಗಿ 7 ಮಕ್ಕಳು ನದಿಪಾಲಾದ್ರು. ಶಂತನು ಪ್ರತಿ ಬಾರಿ ಷರತ್ತು ನೆನಪಿಸ್ಕೊಂಡ ಪ್ರಶ್ನಿಸಿದ್ರೆ ಗಂಗೆ ಹೊರಟೋಗ್ತಾಳೆ. 7 ಜನ ವಸುದೇವತೆಗಳು ಮನುಷ್ಯ ರೂಪ ತಾಳಿ ಜನ್ಮ ತಾಳಿ ತಕ್ಷಣ ಮುಕ್ತಿ ಪಡೆದರು. ಅವರ ಶಾಪ ಮುಗಿಯಿತು. ಅವರು ಮತ್ತೆ ಸ್ವರ್ಗ ಸೇರಿದರು. ಆದರೆ ಶಂತನು ಭೂಮಿಯ ಮೇಲೆ ಒಂಟಿ ಮನಸ್ಸಿನಿಂದ ನಿಂತಿದ್ದ. 7 ಮಕ್ಕಳ ತಂದೆ. ಆದರೆ ಒಂದೂ ಮಗು ಅವನ ಕೈ ಹಿಡಿದಿರಲಿಲ್ಲ. ಮತ್ತೆ ಸಮಯ ಬಂತು. 8ನೇ ಬಾರಿ ಗಂಗೆ ಮಗನಿಗೆ ಜನ್ಮ ನೀಡಿದಳು. ಮಗು ಅಳಿತು. ಆ ಅಳುವಿನ ದನಿ ಶಂತನು ಹೃದಯ ತಟ್ಟಿತು. ಗಂಗೆ ಮಗುವನ್ನು ಎತ್ತಿಕೊಂಡು ನದಿ ಕಡೆ ನಡೆದಳು. ಆ ಕ್ಷಣ ಶಂತನು ಮಾತಾಡಿದ. ನಿಲ್ಲು! ಈ ಮಗುವನ್ನು ನದಿಗೆ ಬಿಡಬೇಡ. ಸಾಕು ಈ ಅನ್ಯಾಯ. ಒಂದು ಕ್ಷಣ ಮೌನ ಆವರಿಸಿತು. ಗಂಗೆ ನಿಂತಳು. ತಿರುಗಿ ನೋಡಿದಳು. ಅವಳ ಮುಖದಲ್ಲಿ ದುಃಖ ಇತ್ತು. ಏಕೆಂದರೆ ಷರತ್ತು ಮುರಿದ ಕ್ಷಣ ಅವಳು ಹೊರಡಬೇಕು. ಗಂಗೆ ಶಂತನುವಿಗೆ ಹೇಳಿದಳು. ರಾಜ, ನೀವು ಮಾತಿನ ಷರತ್ತು ಮುರಿದಿರಿ. ನಾನು ಈ ಮಗು ಸಮೇತ ತೆರಳಬೇಕಿದೆ. ಆದರೆ ಹೋಗುವ ಮುಂದು ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡುತ್ತೇನೆ. ಗಂಗೆ ಹೇಳಿದಳು. ನಾನು ಗಂಗಾದೇವಿ. ಮನುಷ್ಯ ರೂಪದಲ್ಲಿ ಬಂದಿದ್ದೆ. ನಿಮ್ಮ ಮೊದಲ 7 ಮಕ್ಕಳು ಸಾಮಾನ್ಯ ಮಕ್ಕಳಲ್ಲ. ಅವರು ಅಷ್ಟವಸು ದೇವತೆಗಳು. ಮಹರ್ಷಿ ವಸಿಷ್ಠರ ಶಾಪದಿಂದ ಭೂಮಿಯಲ್ಲಿ ಜನ್ಮ ತಾಳಬೇಕಾಗಿ ಬಂತು. ನನ್ನ ಬಳಿ ಪ್ರಾರ್ಥಿಸಿದರು, ಹುಟ್ಟಿದ ಕ್ಷಣ ಬಿಡುಗಡೆ ನೀಡು ಎಂದು. ನಾನು ಆ ಕಾರ್ಯ ಮಾಡಿದೆ. ಅವರು ಮತ್ತೆ ಸ್ವರ್ಗ ಸೇರಿದ್ದಾರೆ. ಗಂಗೆ ಮುಂದೆ ಹೇಳಿದಳು. ಈ 8ನೇ ಮಗು ವಸು ಪ್ರಭಾಸ. ಅವನ ಶಾಪ ಇಡೀ ಜೀವಿತ ಭೂಮಿಯಲ್ಲಿ ಕಳೆಯಬೇಕು. ಅವನಿಗೆ ಎಂದಿಗೂ ಪತ್ನಿ ಇಲ್ಲ, ಮಕ್ಕಳಿಲ್ಲ. ಆದರೆ ಅವನು ಜಗತ್ತು ಕಂಡ ಅತ್ಯಂತ ಮಹಾವೀರ, ಅತ್ಯಂತ ಮಹಾಧರ್ಮಿಯಾಗಿ ಬಾಳುತ್ತಾನೆ. ನಾನು ಅವನ್ನು ಬೆಳೆಸಿ ಶ್ರೇಷ್ಠ ಗುರುಗಳ ಬಳಿ ಶಿಕ್ಷಣ ನೀಡಿ ನಿಮ್ಮ ಬಳಿ ಹಿಂದಿರುಗಿಸ್ತೇನೆ. ಶಂತನು ಕಣ್ಣಲ್ಲಿ ನೀರು ಸುರಿದ. 7 ಮಕ್ಕಳ ನಿಜ ತಿಳಿಯಿತು. ಗಂಗೆ 8ನೇ ಮಗುವನ್ನು ಎತ್ತಿಕೊಂಡು ನದಿ ಪ್ರವೇಶ ಮಾಡಿದಳು. ಶಂತನು ನಿಂತ ಒಂಟಿ, ಮೌನ. ಆದರೆ ಒಂದು ಮಹಾಸತ್ಯ ಅರ್ಥ ಆಗಿದ್ದ. ಶಂತನು ವರ್ಷಗಳ ಕಾಲ ಗಂಗಾ ನದಿ ತೀರಕ್ಕೆ ಹೋಗುತ್ತಾ ಇದ್ದ. ಮಗನ ನೆನಪಲ್ಲಿ ಕಾಲ ಕಳೆದ. ಒಂದು ದಿನ ನದಿ ತೀರದಲ್ಲಿ ತಿರುಗಾಡಿದಾಗ ಶಂತನು ಒಂದು ಅಸಾಧಾರಣ ದೃಶ್ಯ ಕಂಡ. ಗಂಗಾ ನದಿ ಒಮ್ಮೆಲೆ ಆಳವಿಲ್ಲದ ಹೊಳೆಯಾಗಿ ಕಾಣಿಸಿತು. ಕಾರಣ ಹುಡುಕಿದ. ಅಲ್ಲಿ ಒಬ್ಬ ಸುಂದರ ಯುವಕ ನಿಂತಿದ್ದ. ಅಸಾಧಾರಣ ಬಾಣ ಕೌಶಲದಿಂದ ನದಿ ಹರಿವನ್ನೇ ತಡೆದ್ದ. ಬಾಣಗಳ ತಡೆಗೊಡೆ ನಿರ್ಮಿಸಿ ನದಿ ನೀರು ಬೇರೆ ಕಡೆ ಹೊರಳಿಸಿದ್ದ. ಶಂತನು ಅವನ್ನು ನೋಡಿದ. ಆ ಮುಖ ಪರಿಚಿತ ಎನ್ನಿಸಿತು. ಮಗ ಎಂದು ತಿಳಿದು ಬಂತು. ಆದರೆ ಅವನ ಮನಸ್ಸು ಹೇಳಲಿಲ್ಲ. ಆ ಕ್ಷಣ ಗಂಗೆ ಪ್ರತ್ಯಕ್ಷ ಆದಳು. ಶಂತನುವಿಗೆ ಹೇಳಿದಳು. ನಿಮ್ಮ ಮಗ ದೇವವ್ರತ. ಪರಶುರಾಮರ ಬಳಿ ಯುದ್ಧವಿದ್ಯೆ ಕಲಿತ. ಬೃಹಸ್ಪತಿ ಬಳಿ ರಾಜನೀತಿ ಕಲಿತ. ದೇವತೆಗಳ ಗುರುಗಳ ಬಳಿ ಶಾಸ್ತ್ರಜ್ಞಾನ ಪಡೆದ. ಇಂದು ಅವನು ನಿಮ್ಮ ಯೋಗ್ಯ ಪುತ್ರ. ಕರ್ಕೊಂಡು ಹೋಗಿ. ಶಂತನು ಮಗನನ್ನು ಅಪ್ಕೊಂಡ. 16 ವರ್ಷ ದೂರ ಇದ್ದ ಮಗ ಮತ್ತೆ ಸಿಕ್ಕ. ಗಂಗೆ ಮಾಯ ಆದಳು. ದೇವವ್ರತ ಅರಮನೆ ಸೇರಿದ. ಶಂತನು ಯುವರಾಜ ಎಂದು ಘೋಷಿಸಿದ. ಆದರೆ ಕಾಲಕ್ರಮೇಣ ಶಂತನು ಮತ್ತೊಂದು ಪ್ರೇಮ ಪಡೆದ. ಮೀನಿನ ವಾಸನೆ ಇದ್ದ ಸತ್ಯವತಿ. ಆ ಪ್ರೇಮ ಮದುವೆ ಕೋರಿತು. ಆದ್ರೆ ಸತ್ಯವತಿ ತಂದೆ ಒಂದು ಷರತ್ತು ಹಾಕಿದ. ಸತ್ಯವತಿ ಮಗನೇ ರಾಜ ಆಗ್ಬೇಕು. ದೇವವ್ರತ ಯುವರಾಜ ಸ್ಥಾನ ಬಿಡಬೇಕು. ದೇವವ್ರತ ಸ್ವತಃ ಸತ್ಯವತಿ ತಂದೆ ಬಳಿ ಹೋದ. ಯುವರಾಜ ಸ್ಥಾನ ತ್ಯಾಗ ಮಾಡಿದ. ಆ ಕ್ಷಣ ದೇವವ್ರತ ಒಂದು ಮಹಾಪ್ರತಿಜ್ಞೆ ಮಾಡಿದ. ನಾನು ಎಂದಿಗೂ ಮದುವೆ ಆಗುವುದಿಲ್ಲ. ನಾನು ಜೀವಮಾನ ಪರ್ಯಂತ ಬ್ರಹ್ಮಚಾರಿಯಾಗಿ ಇರುತ್ತೇನೆ. ಈ ಮಾತು ಕೇಳಿ ಸ್ವರ್ಗದ ದೇವತೆಗಳು ಕೂಡ ಚಕಿತ ಆದರು. ಅವರು ಅವನ ಮೇಲೆ ಹೂವು ಮಳೆ ಸುರಿಸಿ ಭೀಷ್ಮ ಎಂದು ಕರೆದರು. ಆದರೆ ಘೋರ ಪ್ರತಿಜ್ಞೆ ಮಾಡಿದವ ಎಂಬ ಅರ್ಥ. ಶಂತನು ಮಗನ ಈ ತ್ಯಾಗ ಕಂಡು ಭಾವಪರವಶ ಆದ. ಮಗನಿಗೆ ಒಂದು ವರ ನೀಡಿದ. ನೀನು ಸಾಯಬೇಕು ಎಂದು ನೀನೇ ನಿರ್ಧರಿಸಿದ ಕ್ಷಣ ಮಾತ್ರ ಸಾಯುತ್ತೀಯ. ಅಂದಿನ ತನಕ ಮೃತ್ಯು ನಿನ್ನ ಬಳಿ ಬರಲಾರದು. ಭೀಷ್ಮ ಹುಟ್ಟಿದ. ಮಹಾಭಾರತದ ಮೊದಲ ಮಹಾಪಾತ್ರ ರೂಪ ಪಡೆಯಿತು. ಈ ಕಥೆ ಕೇಳಿ 3 ಮಹಾ ಸಂದೇಶ ನಮ್ಮ ಮನಸ್ಸಿನಲ್ಲಿ ಉಳಿಯಬೇಕು. ಮೊದಲನೆಯದು, ಕರ್ಮ ತಪ್ಪಿಸಿಕೊಳ್ಳಲಾಗದು. ವಸುಗಳು ದೇವತೆಗಳು ಸ್ವರ್ಗದಲ್ಲಿ ಇದ್ದರು. ಆದರೆ ಒಂದು ಕ್ಷಣದ ತಪ್ಪಿಗೆ ಭೂಮಿ ಜನ್ಮ ಬಂತು.
ಜ್ಞಾನ, ಶಕ್ತಿ, ಸ್ಥಾನ ಇದ್ದರೂ ಕರ್ಮಫಲ ತಪ್ಪಿಸಲಾಗದು. ಎರಡನೆಯದು, ಒಂದು ತ್ಯಾಗ ಮಹಾ ಇತಿಹಾಸ ಸೃಷ್ಟಿಸುತ್ತದೆ. ದೇವವ್ರತ, ಮದುವೆ, ರಾಜಸ್ಥಾನ ಎಲ್ಲ ತ್ಯಾಗ ಮಾಡಿ ಭೀಷ್ಮ ಆದ. ಆ ತ್ಯಾಗ ಮಹಾಭಾರತದ ಅತ್ಯಂತ ದೊಡ್ಡ ಪಾತ್ರ ರೂಪಿಸಿತು. ಮಹಾಭಾರತ ಶುರುವಾದದ್ದು ಒಂದು ನೋಟದಿಂದ. ಒಂದು ಮೋಸದಿಂದ, ಕಾಮಧೇನು ಕಳ್ಳತನದಿಂದ, ಒಂದು ಪ್ರೀತಿಯಿಂದ ಗಂಗೆ ಮತ್ತು ಶಂತನು ಮಿಲನದಿಂದ, ಮತ್ತು ಒಂದು ಮಹಾ ತ್ಯಾಗದಿಂದ ಭೀಷ್ಮ ಪ್ರತಿಜ್ಞೆಯಿಂದ. ಇದು ಮಹಾಭಾರತದ ಮೊದಲ ಅಧ್ಯಾಯ. ಇನ್ನೂ ಹಲವು ಅಧ್ಯಾಯಗಳ ಕಥೆ ಮುಂದೆ ತಿಳಿಯೋಣ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.